नमस्कार, मी श्वेता अंकले केएमएम मराठीच्या आजच्या बुलेटिनमध्ये आपल्या सर्वांचं स्वागत। आता एक नजर टाकूयात आजच्या ठळक घडामोडींवर। बेळगावात वाढली घरफोड्यांची घटना, चोरीसाठी आलेल्या चोरांना शिकवला हिंडलवासियांनी धडा। शहर पोलीस आयुक्त याडा मार्टिन यांनी दिली माहिती। राज्य आर्थिकदृष्ट्या सक्षम असताना ते संकटात आणले काँग्रेसने। गुरुवारी पी राजीव यांनी सर्किट हाऊस येथे साधला पत्रकारांशी संवाद। पुढील वर्षी होणार डीसीसी बँक निवडणूक, नवीन सदस्यांची नेमणूक झाली नसल्याने समस्या। अरभावीचे आमदार भालचंद्र जारकीहोळींनी दिली माहिती। आता पाहूयात सविस्तर बातम्या। पुढील वर्षी डीसीसी बँक निवडणूक आहे, नवीन सदस्यांची नेमणूक झालेली नाही म्हणून छोटीशी समस्या आहे, असे अरभावीचे आमदार भालचंद्र जारकीहोळी म्हणाले। पुढील वर्षी डीसीसी बँक निवडणूक आहे, नवीन सदस्यांची नेमणूक झालेली नाही म्हणून छोटीशी समस्या आहे, असे अरभावीचे आमदार भालचंद्र जारकीहोळी म्हणाले। गुरुवारी बेळगावमध्ये पत्रकारांशी बोलताना ते म्हणाले की ही समस्या सुटेपर्यंत बैठक होणार नाही, असे त्यांनी ठामपणाने सांगितले। बँक सुस्थितीत चालण्यासाठी हे सोयीचे होईल असे ते म्हणाले। ಇಲ್ಲ ಅಂದ್ರೆ ಡಿಸಿಸಿ ಬ್ಯಾಂಕ್ ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು, ಅಂದ್ರೆ ಡಿಸಿಸಿ ಬ್ಯಾಂಕ್ ಬೋರ್ಡ್ ಮೀಟಿಂಗ್ ಇತ್ತು। ಸೊ ಅಂದ್ರೆ ಒಂದು ಸಣ್ಣ ಇಶ್ಯೂ ಆಗೈತೆ ಬ್ಯಾಂಕ್ ಒಳಗೆ, ಏನಂದ್ರೆ ರೀ ಅಂತ ಮೇಜರ್ ಏನೂ ಅಲ್ಲ ಮತ್ತು ಅಂತ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಇನ್ನು ಒಂದು ವರ್ಷ ಬಿಟ್ಟು ನೆಕ್ಸ್ಟ್ ನವೆಂಬರ್ದಾಗ ಡಿಸಿಸಿ ಬ್ಯಾಂಕ್ ಇಲೆಕ್ಷನ್ ಬರ್ತೈತ್ರಿ, ಒಂದು ವರ್ಷ ಬಿಟ್ಟ ಅಂದ್ರೆ ಮೆಂಬರ್ಶಿಪ್ ಆಗಬೇಕಾಗೈತೆ। ಅವ್ರವ್ರ ತಾಲೂಕು ಬೋರ್ಡ್ ಆಫ್ ಡೈರೆಕ್ಟರ್ ನಿಪ್ಪಾನಿ ಆಮೇಲೆ ರಾಯಬಾಗ ಕೆಲವೊಂದು ಬೋರ್ಡ್ ಆಫ್ ಡೈರೆಕ್ಟರ್ ನಮ್ಮ ಮೆಂಬರ್ಶಿಪ್ ಆಗಿಲ್ಲ ಅಂತೇಳಿ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗೈತ್ರಿ। ಅದಕ್ಕೆ ಅವ್ರಂದ್ರು ಈಗ ಮೆಂಬರ್ಶಿಪ್ ಮೊದಲ ಹಿಂದಕ್ಕೆ ತಮ್ಗೆ ಗೊತ್ತಿದ್ದಂಗೆ 2020ರಾಗ ಎಲ್ಲರೂ ಹಿರಿಯರು ಕೂಡಿ ಅನ್ಅಪೋಸ್ ಮಾಡಿಸಿದ್ರು, ಅಧ್ಯಕ್ಷ ಉಪಾಧ್ಯಕ್ಷ ಅಪೆಕ್ಸ್ ಬ್ಯಾಂಕ್। ಈಗ ಅವರೆಲ್ಲರಿಗೂ ಡೈರೆಕ್ಟ್ರು ನೀವೆಲ್ಲ ಹಿರಿಯರು ಮಾಡಿದ್ರಿ, ನಮ್ಮ ಮೆಂಬರ್ಶಿಪ್ ಆಗಿಲ್ಲ, ಬೇರೆದವ್ರು ಆಗಿದಾವು, ಅದಕ್ಕೆ ಈ ಮೆಂಬರ್ಶಿಪ್ ನೀವು ಸಾಲ್ವ್ ಮಾಡ್ತಿರಲ್ಲ ಅಂತೇಳಿ ಅದಕ್ಕೆ ನೀವು ಸಾಲ್ವ್ ಮಾಡಿದಾಗ ನಾವು ಮೀಟಿಂಗ್ ಹೋಗೋದಿಲ್ಲ ಅಂತೇಳಿ ಅವ್ರು ಸರ್ಕಿಟ್ ಹೌಸ್ ಬಂದು ಕೂತಾರೆ। ಅದಕ್ಕೆ ಬಂದ ಕೂಡಲೇ ಯಾಕಂದ್ರೆ ಈಗ ಮಾನ್ಯ ರಮೇಶ್ ಜಾರಕಿಹೊಳಿ ಅವರು ಇದ್ರು, ಮಾಂತೇಶ್ ದೊಡ್ಡಗೌಡರು, ನಾವು ಅದಕ್ಕೆ ಅದನ್ನು ಅದ್ರ ಬಗ್ಗೆ ಹೇಳಿ ರಮೇಶ್ ಕತ್ತಿ ಅವ್ರಿಗೂ ಫೋನ್ ಮ್ಯಾಗ ಮಾತಾಡಿದ್ವು ನಾವು, ಮಾತಾಡಿ ಹಿಂಗೆ ಒಂದು ಸ್ವಲ್ಪ ಸಮಸ್ಯೆ ಐತಿ, ಮಾತಾಡಿ ಆಮೇಲೆ ಕಳಿಸ್ತು, ಮೀಟಿಂಗ್ ಒಂದು ಸ್ವಲ್ಪ ಲೇಟ್ ಮಾಡಿ ಅಂತ ಹೇಳಿದ್ರು। ಅದಕ್ಕೆ ಮೆಂಬರ್ಶಿಪ್ ದಟ್ ಸಮಸ್ಯೆ ಬಗೆಹರಿತಂದ್ರೆ ಎಲ್ಲ ಡೈರೆಕ್ಟ್ರು ಅವ್ರವ್ರ ಸಮಾಧಾನ ಇರ್ತಾರು, ಬ್ಯಾಂಕ್ ಅಗದಿ ಸುಸೂತ್ರವಾಗಿ ಸಮಾಧಾನ ನಡಿಬೇಕು। ಯಾಕಂದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಕರ್ನಾಟಕ ಭಾಳ ದೊಡ್ಡ ಬ್ಯಾಂಕ್ ನಮ್ಮ ಡಿಸಿಸಿ ಬ್ಯಾಂಕು, ಅದಕ್ಕೆ ಮೆಂಬರ್ಶಿಪ್ ಇಶ್ಯೂ ಇರೋದ್ರಿಂದ ಅದಕ್ಕೆ ಇವತ್ತು ಕುಂತು ನಾವು ಹಿರಿಯರೆಲ್ಲ ಲಕ್ಷ್ಮಣ್ ಚೌಧರಿ ಅವರು ಬರೋರಿದ್ರು, ಅವರು ಡೆಲ್ಲಿಗೆ ಹೋಗಿದ್ದಾರೆ, ಮೋಸ್ಟ್ಲಿ ಅವರು ಬರ್ತಾರೆ, ಬಂದ್ಕೂಲೆ ಅವ್ರಿಗೂ ಒಟ್ಟು ಹೇಳಿ ಹಂಗೆ ಮಾಡಿ ಎಲ್ಲರದು ಮೆಂಬರ್ಶಿಪ್ ಮಾಡಿಕೊಟ್ರೆ ಸಮಸ್ಯೆ ಬಗೆಹರಿತೀವಿ, ಸಮಾಧಾನ ಬ್ಯಾಂಕ್ ನೀಡ್ತೀವಿ। ಇದೇ ಇಶ್ಯೂ ಸಂಬಂಧ ಮೀಟಿಂಗ್ ಸೇರಿದ್ದಾರೆ ಅವತ್ರ ಅಲ್ಲಲ್ಲ ಅಂದ್ರೆ ಪೊಲಿಟಿಕಲ್ ಏನಾಗ್ತೈತ್ರಿ, ಅಲ್ಲೆಲ್ಲ ಭಾಳ ಜನಕ್ಕೆ ನಿಲ್ಬೇಕಂತೇಳಿ ಆಕಾಂಕ್ಷಿ ಹೋಗ್ತಾರ, ಅವ್ರ ಮೆಂಬರ್ಶಿಪ್ ಆಗಬಾರ್ದು, ಇವ್ರದ್ದಾಗಬೇಕು, ನಂದಾಗಬೇಕಂತ ಎಲ್ಲ ನಿಪ್ಪಾನಿ ಚಿಕ್ಕೋಡಿ ರಾಯಬಾಗ ಹಿಂಗೆಲ್ಲ ಕೆಲವೊಂದು ಇಶ್ಯೂ ಇದ್ವು ರೀ। ಅದಕ್ಕೆ ನಾವೆಲ್ಲ ಹಿರಿಯರು ಕುಂತು ಮಾತಾಡಿದ್ರೆ ಅದು ಸರಿ ಆಗ್ತೈತಿ। ಅದಕ್ಕೆ ಅವ್ರೆಲ್ಲರೂ ಅಂದ್ರು ನೀವೆಲ್ಲ ಹಿರಿಯರ ಬಗೆಹರಿಸುತ್ತಾಗ ನಾವು ಹೋಗುದಿಲ್ಲ ಅಂತ ನಮ್ಮನ್ನು ಕರೆಸಿರು, ಅದಕ್ಕೆ ನಾವು ಇವತ್ತು ಬಂದಿದ್ವಿ। ಲಕ್ಷ್ಮಣ್ ಚೌಧರಿ ಬಂದ ನಂತರ ಎಲ್ಲರೂ ಕುಂತು ಸಮಾಧಾನ ಬಗೆಹರಿಸಿ ಸಾಲ್ವ್ ಮಾಡ್ತಾರೆ। डीसीसी बँकेची समस्या आम्ही सोडवू, पक्षभेद न करता आम्हीच बोलून समस्या सोडवू। 7,000 कोटींच्या ठेव असलेल्या बँकेला 10,000 कोटींचे करण्याचा प्रयत्न केला जाईल असे त्यांनी स्पष्ट केले। विनोद कोलकार, केएमएम मराठी, बेळगाव। बेळगाव शहरात घरफोड्यांची संख्या वाढली असून गुरुवारी पहाटे चोरीसाठी आलेल्या आरोपींना नागरिकांनी धडा शिकवल्याची घटना हिंडलगा गावामध्ये घडली। बेळगाव शहरामध्ये घरफोड्यांची संख्या वाढली असून गुरुवारी पहाटे चोरीसाठी आलेल्या आरोपींना नागरिकांनी धडा शिकवल्याची घटना हिंडलगा गावामध्ये घडली आहे। गेल्या 15 दिवसांपासून चोऱ्यांचं प्रमाण वाढलं आहे। बुधवारी रात्री घरफोडीसाठी आलेल्या 2 आरोपींना झाडाला बांधून नागरिकांनी चोप दिला। पोलिसांच्या दुर्लक्षाच्या विरोधात लोकांनी रोष व्यक्त केला। अनेक वेळा कारवाई करण्याची विनंती करूनही पोलिसांनी दुर्लक्ष केले। ही घटना बेळगाव ग्रामीण पोलीस ठाण्याच्या हद्दीमध्ये घडली आहे। याबाबत शहर पोलीस आयुक्त याडा मार्टिन मार्पियान यांनी सांगितले की चोरीचे प्रकरण कमी करण्याचे प्रयत्न सुरू आहेत। ನಾವು 100% ನಾವು ಕೇಸಸ್ ನಾವು ಮಾಡಬೇಕು। ಮತ್ತೆ ನೀವು ಹಿಲ್ಲಗ ಬಗ್ಗೆ ನೀವು ಹೇಳಿದ್ರೆ ಯಾರು ಸೇಮ್ ಪೊಲೀಸ್ ಸ್ಟೇಷನ್ ಅದು ಹಿನ್ನಲ್ಗ ಮಾರಿಹಾ ಪೊಲೀಸ್ ಸ್ಟೇಷನ್ ಅಲ್ಲಿ ಬರ್ತಲ್ಲ,
ಸೊ ಮರಿಹಾಲ್ ಸ್ಟೇಷನ್ದಲ್ಲಿ ಮೊನ್ನೆ ಕೂಡ 4 ಕೇಸಸ್ದಲ್ಲಿ ಅವರು ಡಿಟೆಕ್ಟ್ ಮಾಡಿದರೆ, ರಿಕವರಿ ಮಾಡಿದ್ದಾರೆ. ಮತ್ತೆ ಮುಂದೆ ನಾವು ಇನ್ನೂ ಜಾಸ್ತಿ ಎಫರ್ಟ್ಸ್ ನಾವು ಈ ಕಳ್ತನ ಕೇಸಸ್ ಬಗ್ಗೆ, ಪ್ರಾಪರ್ಟಿ ಅಫೆನ್ಸಸ್ ಬಗ್ಗೆ ನಾವು ಇನ್ನೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲ, ಆರು ನೈಟ್ ಬೀಟ್ ಪೊಲೀಸ್ ಸಿಸ್ಟಮ್ ಅದು ಚಾಲೂ ಇದೆ. ಮತ್ತೆ ನಿಮ್ಗೆ ಗೊತ್ತಿದೆ, ಈಗ ಎಲ್ಲ ಗಣೇಶ ಟೈಮ್ದಲ್ಲಿ ಎಲ್ಲರೂ ರೌಂಡ್ಸ್ದಲ್ಲಿ ಇದ್ದಾರೆ. ಆವಾಗ ಬರೀ ಕಾನ್ಸ್ಟೇಬಲ್ಸ್ ಅಲ್ಲ, ಎಲ್ಲ ಆಫೀಸರ್ಸ್, ನಾನು ಕೂಡ DCP ಕೂಡ ಎಲ್ಲ ನಾವು ರೌಂಡ್ಸ್ ಅಲ್ಲಿ ಇದ್ವಿ. ಈಗ ಮತ್ತೆ ಅದು मामूली बीट सिस्टम ಇಲ್ಲ ಇದೆ. नागरिकांनी तक्रार दिल्यानंतर प्रकरण नोंदवण्यासाठी विलंब करू नये असे पोलिसांना त्यांनी निर्देश दिले आहेत. विनोद कोलकार, KMM मराठी, बेळगाव. राज्य आर्थिकदृष्ट्या सक्षम असताना ते संकटात आणल्याचे श्रेय काँग्रेस सरकारला जाते असा आरोप माजी आमदार P. राजीव यांनी केलाय. राज्य आर्थिकदृष्ट्या सक्षम असताना ते संकटात आणल्याचे श्रेय काँग्रेस सरकारला जाते असा आरोप माजी आमदार P. राजीव यांनी केला. गुरुवारी बेळगाव येथे सर्किट हाऊस येथे पत्रकारांशी ते बोलत होते. ते म्हणाले, मुडा प्रकरणामध्ये राज्यपालांनी तपासासाठी दिले, त्यावर काँग्रेस नेत्यांनी अवहेलना करणारी वक्तव्ये केली. नैतिकतेच्या आधारावर मुख्यमंत्री सिद्धरामಯ್ಯ यांनी राजीनामा द्यायला हवा होता असे ते म्हणाले. ಆರೋಪಗಳು ಇದ್ದಾಗ, ಲೋಕಾಯುಕ್ತದಲ್ಲಿ ಪ್ರಕರಣಗಳು ದಾಖಲೆ ಆಗಿದ್ದಾಗ ACB ಅನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಲೋಕಾಯುಕ್ತವನ್ನು ಮೊಟಕುಗೊಳಿಸಿದ್ರು. ಇವತ್ತು ನ್ಯಾಯಾಲಯದ ತೀರ್ಪಿಗೆ ಅಗೌರವವನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಡೀ ನಾಡ ಹಬ್ಬ ದಸರಾದಲ್ಲಿ ಕಳಂಕಿತ ಮುಖ್ಯಮಂತ್ರಿಗಳು ಭಾಗವಹಿಸಿರುವಂಥದ್ದು ಪ್ರಜಾತಂತ್ರ ವ್ಯವಸ್ಥೆಗೆ, ಹೆಜ್ಜೆ ಹೆಜ್ಜೆಗೆ ಸಂವಿಧಾನವನ್ನು ಹಿಡ್ಕೊಂಡು ಮಾತನಾಡುವಂತಹ ಕಾಂಗ್ರೆಸ್ ಮುಖಂಡರಿಗೆ ಸಂವಿಧಾನಕ್ಕೆ ಮಾಡಿರುವಂತಹ ಅಪಚಾರ ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತಾರೆ. ಎರಡನೇದು, ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿ ಅಭಿವೃದ್ಧಿ ಯೋಜನೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಗ್ಯಾರಂಟಿಯನ್ನು ಹೇಳಿಕೊಂಡು ಮತವನ್ನು ಪಡೆದುಕೊಂಡಂತಹ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಕಳೆದ 4 ತಿಂಗಳಿಂದ ಗೃಹಲಕ್ಷ್ಮಿಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿಲ್ಲ. ಗೃಹಲಕ್ಷ್ಮಿ ಹಣ ಬಡ ಮಹಿಳೆಯರಿಗೆ ಬರೋದು ತಪ್ಪಿಲ್ಲ, ಆದರೆ ಅದೇ ಕುಟುಂಬದ ಪುರುಷನಿಂದ ಲೂಟಿ ಮಾಡುವಂಥದ್ದು ನಿರಂತರವಾಗಿ ಮುಂದುವರೆದಿದೆ. ಹಾಲಿನ ದರ ಹೆಚ್ಚಾಗಿದೆ, ಕರೆಂಟ್ ದರ ಹೆಚ್ಚಾಗಿದೆ, ಬಸ್ ರೇಟ್ ಹೆಚ್ಚಾಗಿದೆ, ರಿಜಿಸ್ಟ್ರೇಷನ್, ಸ್ಟ್ಯಾಂಪ್ ಡ್ಯೂಟಿ, ಟ್ಯಾಕ್ಸಸ್ ಎಲ್ಲವೂ ಹೆಚ್ಚು ಮಾಡಿದ್ದಾರೆ. 25,000ಕ್ಕೆ ಅಕ್ರಮ ಸಕ್ರಮದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ನ ಕೂರಿಸ್ಕೊಳ್ತಾ ಇದ್ದಂತಹ ರೈತ ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ ಕೂರಿಸ್ಕೊಳ್ಬೇಕು ಅಂತ ಹೇಳಿದರೆ 3 ಲಕ್ಷ ಖರ್ಚು ಮಾಡುವಂತಹ ಸ್ಥಿತಿಯನ್ನು ತಂದಿಟ್ಟಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರು ಅಕ್ರಮವಾಗಿ ಈ ಹಣವನ್ನು ಚುನಾವಣೆಗೆ ಬಳಸಿಕೊಂಡಿದ್ದಾರೆ ಅಂತ ಹೇಳಿ ಇಡಿ ತನ್ನ ವರದಿಯಲ್ಲಿ ಹೇಳಿದೆ. ಹಾಗಾಗಿ ಪರಿಶಿಷ್ಟ ಪಂಗಡದವರ ಅಭಿವೃದ್ಧಿಗಾಗಿ ಮೀಸಲಿಟ್ಟಿರುವಂತಹ ಹಣ ರಾಯಚೂರು ಮತ್ತು ಬಳ್ಳಾರಿಗೆ ಬಳಕೆಯಾಗಿರುವುದರಿಂದ, ಅಂದರೆ ಬಳ್ಳಾರಿಯಲ್ಲಿ ಮಿನಿಸ್ಟ್ರ್ ಇದ್ದರು, ರಾಯಚೂರಿನಲ್ಲಿ ನಿಗಮದ ಅಧ್ಯಕ್ಷರಿದ್ದರು. ಆ 2 ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನು ಅಸಿಂಧುಗೊಳಿಸಬೇಕು ಅಂತ ಹೇಳಿ ಚುನಾವಣಾ ಆಯೋಗಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ವಾಲ್ಮೀಕಿ ನಿಗಮದ ಅಧಿಕಾರಿಗಳಿಗೆ ವೇತನವನ್ನು ಕೊಡಲಿಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ. ಅಂದರೆ ಅಭಿವೃದ್ಧಿಯ ಪಥದಲ್ಲಿ ಇದ್ದಂತಹ ಕರ್ನಾಟಕವನ್ನು ಸಾಲದ ಸುಳಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಿಲುಕಿಸ್ತಾ ಇದ್ದಾರೆ. ಸ್ವತಃ ಆರ್ಥಿಕ ತಜ್ಞ ಅಂತ ಹೇಳಿ ತಮ್ಮನ್ನು ತಾವು ಘೋಷಣೆ ಮಾಡಿಕೊಳ್ತಾ ಇದ್ದಂತಹ ಸಿದ್ದರಾಮಯ್ಯನವರು ವಿತ್ತೀಯ ನಿರ್ವಹಣೆ ಕಾಯ್ದೆಯನ್ನು, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ನಿರಂತರ 2 ಬಜೆಟ್ನಲ್ಲಿ ಉಲ್ಲಂಘನೆ ಮಾಡೋದ್ರ ಮೂಲಕ 2 ಬಜೆಟ್ನಲ್ಲಿ ರೆವಿನ್ಯೂ ಡೆಫಿಸಿಟ್ ಬಜೆಟನ್ನು ಮಂಡಿಸಿದರು.
ಕಳೆದ ಬಾರಿ ರೆವಿನ್ಯೂ ಡೆಫಿಸಿಟ್ 13,000 ಕೋಟಿ ಇದ್ದರೆ ಈ ಸಾರಿಯ ರೆವಿನ್ಯೂ ಡೆಫಿಸಿಟ್ಟು 25,000 ಕೋಟಿ ಆಗಿದೆ. ಇದೇ ರೀತಿಯಲ್ಲಿ ಮುಂದುವರೆದರೆ ಮುಂದಿನ ವರ್ಷದ ರೆವಿನ್ಯೂ ಡೆಫಿಸಿಟ್ 50-55,000 ಕೋಟಿ ಹೋಗುತ್ತೆ. ಅದರ ಮುಂದಿನ ವರ್ಷಕ್ಕೆ 1,00,000 ಕೋಟಿ ರೆವಿನ್ಯೂ ಡೆಫಿಸಿಟ್ ಆಗುತ್ತೆ. ರೆವಿನ್ಯೂ ಡೆಫಿಸಿಟ್ ಅಂತ ಹೇಳಿದರೆ ಊಟ ಮಾಡೋದಕ್ಕೆ ಸಾಲ ಮಾಡಿದ ರೀತಿ. ಸರ್ಕಾರದ ಸಂಬಳವನ್ನು ಕೊಡಲಿಕ್ಕೆ, ಸಾಲದ ಮರುಪಾವತಿಯನ್ನು ಮಾಡಲಿಕ್ಕೆ ಹೊಸ ಸಾಲವನ್ನು ಮಾಡಿದರೆ ಆ ರಾಜ್ಯ ಸಾಲದ ಸುಳಿಯಲ್ಲಿ ಸಿಲುಕೊಂಡಂತೆ. ಹಾಗಾಗಿ ಆರ್ಥಿಕವಾಗಿ ಸದೃಢವಾಗಿದ್ದಂತಹ ಕರ್ನಾಟಕವನ್ನು ಸಾಲದ ಸುಳಿಗೆ ಸಿಲುಕಿಸುವಂತಹ ಮಟ್ಟಕ್ಕೆ, ಅತ್ಯಂತ ದಯನೀಯ ಸ್ಥಿತಿಗೆ ಈ ಕರ್ನಾಟಕವನ್ನು ತಂದು ನಿಲ್ಲಿಸಿದ ಅಪಕೀರ್ತಿ ಈ ಸರ್ಕಾರಕ್ಕೆ ಸಲ್ಲತ್ತೆ. ಹಾಗಾಗಿ ಅಭಿವೃದ್ಧಿ ಶೂನ್ಯ, ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿರುವಂತಹ ಸರ್ಕಾರ, ಎಲ್ಲ ಸಚಿವರು ಬಹುತೇಕ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂಥದ್ದು ಕಾಣ್ತಾ ಇದೆ. ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಅಭಿವೃದ್ಧಿಗಾಗಿ ಇರುವಂತಹ ಕಾರ್ಮಿಕ ಕಲ್ಯಾಣ ನಿಧಿಯನ್ನು ಕಾರ್ಮಿಕರ ಆರೋಗ್ಯ ತಪಾಸಣೆ ಮಾಡಿದ್ದೀವಿ ಅಂತ ಹೇಳಿ ಆರೋಗ್ಯ ತಪಾಸಣೆ ಮಾಡಲಾರದೆ ಬಿಲ್ಲನ್ನು ತೆಗೆದಿದ್ದಾರೆ. ಈ ಆರೋಪ ಸಂತೋಷ್ ಲಾಡ್ ಅವರ ಮೇಲಿದೆ. KIDBಯಲ್ಲಿ ಪ್ಲಾಟ್ಗಳನ್ನು ಹಂಚೋದಕ್ಕೆ ಮುಂಚೆನೇ ಕೋಟಿಗಟ್ಟಲೆ ಹಣವನ್ನು ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ MB ಪಾಟೀಲ್ರ ಮೇಲೆ ಇದೆ. ಅಕ್ರಮವಾದಂತಹ ಭೂ ಕಬಳಿಕೆಯನ್ನು ಬೆಳಗಾವಿಯ ಪ್ರಭಾವಿ ಸಚಿವರು ಒಬ್ಬರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಪೇಪರ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಕೆಲವೇ ದಿನಗಳಲ್ಲಿ ಭೂ ಕಬಳಿಕೆಯನ್ನು ಮಾಡಿರುವಂತಹ ಬೆಳಗಾವಿಯ ಸಚಿವರು ಬೆಳಕಿಗೆ ಬರೋರಿದ್ದಾರೆ. ಹಾಲಿ ಸಚಿವರಲ್ಲಿ ಒಬ್ಬರು ಅಕ್ರಮವಾಗಿ ಭೂ ಕಬಳಿಕೆಯನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗಿದೆ. ಪತ್ರಿಕೆಗಳು ಕಲೆಕ್ಟ್ ಆಗ್ತಾ ಇದ್ದಾವೆ. ಸ್ವಲ್ಪ ದಿನದಲ್ಲೇ ಅದನ್ನು ಬಹಿರಂಗಪಡಿಸ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಸಚಿವರು, ಎಲ್ಲ ಇಲಾಖೆ ಒಂದಲ್ಲ ಒಂದು ಹಗರಣದಲ್ಲಿ ತುಂಬಿ ತುಳುಕ್ತಾ ಇದೆ. ರಾಜ್ಯದ ರೈತರು, ಮಹಿಳೆಯರು, ದಲಿತರು, ಯುವಕರು ಇವರನ್ನು ಸಂಪೂರ್ಣವಾಗಿ ಈ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಹಾಗಾಗಿ ತಕ್ಷಣಕ್ಕೆ ಈ ಸರ್ಕಾರ ತೊಲಗಬೇಕು ಅಂತ ಹೇಳಿ ಇಡೀ ರಾಜ್ಯದ ಜನ ಅದನ್ನು ಬಯಸ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಕೂಡ ಆರೋಪಿತ ಕಳಂಕಿತ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಮುಂದುವರಿಬಾರದು ಅನ್ನುವಂತಹ होराटವನ್ನು तीव्रವಾಗಿ ಕೈಗೆತ್ತಿಕೊಳ್ಳುತ್ತೆ. मुख्यमंत्री सिद्धरामय्या यांनी लोकायुक्त संस्था बंद करून ACB स्थापन केली, पण आज ते कायद्याचे उल्लंघन करत आहेत असे ते म्हणाले. विनोद कोलकार, KMM मराठी, बेळगाव. बातमीपत्रामध्ये वेळ झाली छोट्याशा विरामाची. कुठेही जाऊ नका, पाहत रहा KMM मराठी. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज. अमरकॉन कलेक्शन, आदर्शा ड्रेस सर्कल, खड़े बाजार, बेलगाम. आराधना साड़ी ड्रेस मटेरियल्स, मारुति गली, बेलगाम. अब शादी हो या कोई भी त्योहार की बात, परंपराओं को मिलेगा नएपन का साथ. दिल खुश करने वाली कपड़ों की दुनिया.
कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। विरामानंतर तुम्हा सगळ्यांचं पुन्हा एकदा स्वागत। पाहूयात पुढची बातमी। खवले मांजराला पकडून चीनला पाठवण्याचा प्रयत्न करणाऱ्या 2 आंतरराज्यीय आरोपींना खानापूर एसीएफ सुनीता निंबर्गी आणि कर्मचाऱ्यांनी अटक केली आहे। खवल्या मांजराला पकडून चीनला पाठवण्याचा प्रयत्न करणाऱ्या 2 आंतरराज्यीय आरोपींना खानापूर एसीएफ सुनीता निंबर्गी आणि त्यांच्या कर्मचाऱ्यांनी अटक केली आहे। तसेच खवल्या मांजराला संरक्षण देण्यामध्ये वन विभाग यशस्वी झालाय। यावेळी पत्रकारांशी बोलताना एसीएफ सुनीता निंबर्गी यांनी सांगितले की खानापूरच्या लोंढा भागामध्ये संशयास्पदरित्या फिरत असलेल्या व्यक्तींना पाहून वन विभागाच्या कर्मचाऱ्यांनी तपासणी केली असता खवले मांजर आढळून आले आणि आरोपींना त्वरित अटक करून न्यायालयीन कोठडीत पाठवण्यात आले आहे। लोंढा मोक्षेट नಮ್ಮದು ರೈಲ್ವೆ ಟ್ರ್ಯಾಕ್ ಬರುತ್ತೆ ಅಲ್ಲಿ ಆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಖಚಿತ ಮಾಹಿತಿ ಬಂದ ಪ್ರಕಾರ ನಾವು ನಮ್ಮ ಉಪವಿಭಾಗದ ಎಲ್ಲ ಸಿಬ್ಬಂದಿಗಳು ಕೂಡಿ ನಾವು ಅದನ್ನು ವಾಚ್ ಮಾಡ್ತಾ ಇದ್ವಿ। ವಾಚ್ ಮಾಡ್ತಿರ್ಬೇಕಾದ್ರೆ 4-5 ಜನ ಅನುಮಾನಾಸ್ಪದವಾದ ವ್ಯಕ್ತಿಗಳು ಓಡಾಡ್ತಾ ಇರೋದು ಕಂಡು ಬಂದಿತ್ತು। ಸೊ ಅದರ ಪ್ರಕಾರ ನಾವು ಅದನ್ನ ಕಾರ್ಯಾಚರಣೆ ಮಾಡಿದಾಗ ಅಲ್ಲಿ ನಮಗೆ ಒಬ್ಬತ್ತು ಚೀಲದಲ್ಲಿ ಒಂದು ಅದನ್ನ ಹಾಕೊಂಡು ಇರೋದು ಕಂಡು ಬಂತು। ಆನ್ ದ ಸ್ಪಾಟ್ ಅವರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ। ಅದರ ಜೊತೆ ಇನ್ನೊಬ್ಬರು ಅರೆಸ್ಟ್ ಮಾಡಿದ್ದೀವಿ। ಟೋಟಲ್ ಆಗಿ ನಾವು ಇಬ್ಬರನ್ನ ಅರೆಸ್ಟ್ ಮಾಡಿ ಆಲ್ರೆಡಿ ನ್ಯಾಯಾಂಗ ಬಂಧನ ಆಲ್ರೆಡಿ ಕೊಟ್ಟಿದ್ದೀವಿ। ಸೊ ಎಲ್ಲ ಅದೇ ರೀತಿ ಇದನ್ನು ಜೀವಂತ ಇರುವಂತಹ ಚಿಕ್ಕವನ್ನ ನ್ಯಾಯಾಲಯದ ಸಮ್ಮುಖದಲ್ಲಿ ಪ್ರೊಡ್ಯೂಸ್ ಮಾಡಿ ನ್ಯಾಯಾಧೀಶರ ಇದ್ರ ಮೇಲೆ ನಾವು ಅದನ್ನ ಕ್ರಮ ತಗೊಳ್ತಾ ಇದ್ವಿ। ಮತ್ತೆ ಎರಡನೇದಾಗಿ ಇದನ್ನ ಇನ್ನೂ ಏನಿಬ್ರು ತಪ್ಪಿಸ್ಕೊಂಡಿದ್ದಾರೆ ಅವ್ರು ಹಿಡಿಯೋದಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳಾದಂಥ ಶ್ರೀಯುತ ಮಂಜುನಾಥ ಚೌಹಾಣ್ ಸರ್ ಮತ್ತೆ ನಮ್ಮ ಡಿಸಿಎಫ್ ಅವರಾದಂಥ ಇವರು ಮರಿಯಾ ಕ್ರಿಸ್ತಾ ಸರ್ ಅವರು ನಮಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ। ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದಿನ ಕ್ರಮ ತಗೊಳ್ತಾ ಇದ್ದೀವಿ। या कार्यवाहीत एसीएफ यांना लोंढा क्षेत्राचे वनाधिकारी तेज आणि खानापूर क्षेत्राचे वनाधिकारी श्रीकांत पाटील यांनी साथ दिली। या मोहिमेमध्ये 2 आरोपींना अटक करण्यात आली असून आणखी 2 आरोपी फरार आहेत। त्यांना पकडण्यासाठी विशेष पथक स्थापन करण्यात आले असल्याची माहिती त्यांनी पत्रकार परिषदेत दिली। प्रसन्न कुंभार, केएमएम मराठी, खानापूर। एससी, एसटी आणि टीएसपी कायद्याअंतर्गत एससी आणि एसटी लोकांच्या विकासासाठी राखीव असलेल्या निधीचा वापर गॅरंटी योजनांसाठी वापरणाऱ्या अधिकाऱ्यांना निलंबित करावे अशी मागणी दलित संघर्ष समितीने केली आहे। एससी, एसटी आणि टीएसपी कायद्याअंतर्गत एससी आणि एसटी लोकांच्या विकासासाठी राखीव असलेल्या निधीची रक्कम गॅरंटी योजनांसाठी वापरणाऱ्या अधिकाऱ्यांना निलंबित करावे अशी मागणी कर्नाटक दलित संघर्ष समितीने केली। या मागणीसाठी त्यांनी जिल्हाधिकाऱ्यांना निवेदन दिले। यावेळी दलित संघर्ष समितीचे राजू तळवार यांनी सांगितले की 15 ऑगस्ट रोजी म्हैसूरहून रॅली काढून राज्यपालांना वाल्मिकी निगमच्या निधीचा गैरवापर थांबवण्याची विनंती केली होती। दुसऱ्या टप्प्यात जिल्हाधिकाऱ्यांमार्फत गॅरंटी योजनांसाठी वापरले जाणारे एससी आणि एसटी विकास योजनांचे पैसे तात्काळ परत आणले जावेत आणि निधीच्या वितरणावर आणि गैरवापरावर देखरेख करण्यासाठी समिती स्थापन करावी असे त्यांनी सांगितले। ನನ್ನ ಹೆಸರು ರಾಜು ಎಂ ತಳವಾರ್ ಅಂತೇಳಿ ರಾಜ್ಯ ಸಂಘಟನಾ ಸಂಚಾಲಕರು। ಇವತ್ತಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಜಂಟಿಯಲ್ಲಿ ಸರ್ಕಾರ ಗ್ಯಾರಂಟಿಗಳಿಗೆ ಬಳಸ್ಕೊಂಡಿರ್ತಕ್ಕಂಥ ಎಸ್ಸಿ ಎಸ್ ಟಿ ಅನುದಾನವನ್ನು SCP ಮತ್ತು TSP ಅನುದಾನವನ್ನು ವಿರೋಧಿಸಿ ಇಡೀ ರಾಜ್ಯಾದ್ಯಂತ ನಾವು ಹೋರಾಟನ ಮಾಡ್ತಾಯಿದ್ದೇವೆ ಸರ್। ಆಗಸ್ಟ್ 15ರಂದು ಮೈಸೂರಿನಲ್ಲಿ
ಒಂದು ಕಾಲ್ನಡಿಗೆ ಜಾಥಾವನ್ನು ಮಾಡಿ ಸುಮಾರು 6 ದಿನಗಳ ಕಾಲ ಕಾಲ್ನಡಿಗೆ ಜಾಥಾ ಮಾಡಿ ಬೆಂಗಳೂರಲ್ಲಿ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೆವು. ಆ ವಿಚಾರವಾಗಿ ಮುಂದುವರೆದ ಭಾಗವಾಗಿ ಈ ಹೋರಾಟ ಪ್ರಾರಂಭ ಆಗಿದೆ. ಈ ರಾಜ್ಯ ಸರ್ಕಾರ ದಲಿತ ವಿರೋಧಿ, ಬಡವರ ವಿರೋಧಿ ಸರ್ಕಾರ ಆಗಿದೆ. ಈ ಸರ್ಕಾರ ನಮ್ಮ ಹಣವನ್ನು ನಮ್ಗೆ ಕೊಡಬೇಕಂತಕ್ಕಂಥ ಆಲೋಚನೆ ಇಟ್ಕೊಂಡು ಈ ಹೋರಾಟನ ಪ್ರಾರಂಭ ಮಾಡಿದೆವು ಸರ್. राजू एम तळवार, राज्य संघटना संचालक, रायबाग. दलितांना पुन्हा उभारी न येण्यासाठी कट रचला जात आहे असा आरोप त्यांनी केला. संकल्प शिंदे, KMM मराठी, बेळगाव. कुद्रेमाणी येथे श्री लक्ष्मी महिला भजनी मंडळाचे उद्घाटन महिला व बालकल्याण मंत्री लक्ष्मी हेब्बाळकर यांच्या हस्ते करण्यात आले. श्री लक्ष्मी महिला भजनी मंडळाचा उद्घाटन सोहळा नवरात्र उत्सवाच्या घटस्थापनेच्या शुभमुहूर्तावर कर्नाटक शासनाच्या महिला व बालकल्याण मंत्री लक्ष्मी हेब्बाळकर यांच्या हस्ते गुरुवारी दुपारी लक्ष्मी मंदिर कुद्रेमाणी येथे संपन्न झाला. भजन वाद्यांचे पूजन करून या कार्यक्रमाचा शुभारंभ करण्यात आला. कार्यक्रमादरम्यान लक्ष्मीताई हेब्बाळकर यांनी ग्रामदेवता लक्ष्मी मातेचे पूजन करून सामुदायिक आरती केली. महिलांच्या वतीने हेब्बाळकर यांचा शाल, श्रीफळ आणि साडी देऊन सत्कार करण्यात आला. यावेळी मंत्री हेब्बाळकर यांनी गावाच्या विकासासाठी कटिबद्ध असल्याचे सांगितले. म्हणून हे माझं फार दिवसाचं एक स्वप्न आहे की काहीतरी करू म्हणून, आणि तुमचा सर्वांचा आशीर्वाद खाली आज आम्ही राज्यामध्ये मंत्री आहे. तुमचा आशीर्वाद खाली आज राज्यामध्ये फक्त एक महिलांना मंत्री केलेला आहे, ते या गावाचा मुलगी लक्ष्मीताई हेब्बाळकर. मला सांगू इच्छितो की सौंदत्तीमध्ये तुमच्या मुलगीचा शुगर फॅक्टरी आहे, तिकडे भरपूर माझं हे आहे. मी पण लई प्रयत्न केलो डोंगरामध्ये 5 एकर जमीन घेऊन. यल्लमा डोंगर येथे ग्रामीण मतदारसंघासाठी देवकार्य करणाऱ्या महिलांची सोय व्हावी म्हणून भवन उभारण्याचे देखील त्यांनी आश्वासन दिले. या कार्यक्रमाला अनेक मान्यवर उपस्थित होते. रवी पाटील, KMM मराठी, चंदगड. आणि या बातमीबरोबरच बातमीपत्रामध्ये वेळ झाली एक छोट्याशा विरामाची. कुठेही जाऊ नका, पाहत रहा KMM मराठी. What a present surprise! कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाव जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, रुत अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है, तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. विरामानंतर तुम्हा सगळ्यांचं पुन्हा एकदा स्वागत. पाहूयात पुढची बातमी. कळस गादई चंदगड येथील शेतकऱ्यांना हत्तींच्या कळपामुळे मोठा त्रास होत असून वन विभाग त्यांना हुसकावण्यात अपयशी ठरलाय.
कळसगादे चंदगड येथील शेतकऱ्यांना हत्तींच्या कळपामुळे मोठा त्रास होत असून वन विभाग त्यांना हुसकावण्यात अपयशी ठरलाय। गेल्या 2 महिन्यांपासून हत्तीचा कळप शिवारामध्ये घुसून भात, ऊस यासारख्या पिकांचं मोठ्या प्रमाणात नुकसान करत आहेत। वन विभागाच्या दुर्लक्षामुळे शेतकऱ्यांना आपला जीव मुठीत धरून काम करावं लागत आहे। सिंधुदुर्ग हद्दीतून आलेल्या हत्तींच्या कळपाने चंदगड तालुक्यातील कळसगादे, उमगाव, श्रीपादवाडी परिसरामध्ये नुकसान करत शेतकऱ्यांच्या कष्टाचे फळ उद्ध्वस्त केलं आहे। हत्तींच्या नियमित प्रवेशामुळे शेतकऱ्यांची चिंता वाढली असून वन विभागाला वारंवार कळवूनही त्यांच्याकडून योग्य प्रतिसाद मिळत नाही। शेतकऱ्यांना नुकसानीसाठी अर्ज करण्यास भाग पाडले जाते, परंतु त्यानंतर मिळणारी भरपाई अत्यल्प असून वर्षानुवर्षे थांबावे लागते। सध्या फटाके, टेप रेकॉर्डर आणि बुजगावणी लावूनही हत्ती, गवा आणि रानडुकरांचा बंदोबस्त होत नाही। या पार्श्वभूमीवर वन विभागाने शेतकऱ्यांच्या समस्येकडे लक्ष देऊन तातडीने कारवाई करावी अशी मागणी केली जात आहे। रवी पाटील, KMM मराठी, चंदगड। रायबाग तालुक्यातील केम्पट्टी गावची सुंदरा दशरथ सणदी हिच्या आयुष्यात अंधार पसरलाय। चला पाहूयात। रायबाग तालुक्यातील केम्पट्टी गावची सुंदरा दशरथ सणदी 22 वर्षे या तरुणीच्या जीवनामध्ये अंधार पसरलाय। दशरथ हा 25 वर्षाच्या युवकाने त्याच गावातील सुंदरा या तरुणीसोबत 4 वर्षांपूर्वी लग्न केले होते। अलीकडे पतीच्या वागणुकीबद्दल संशय व्यक्त केलेल्या बायकोला केवळ 4 महिन्यातच त्याने आपला खरा चेहरा दाखवला। सुंदराला माहीत नसताना नातेवाईक म्हणून घरी आलेली लक्ष्मी नावाची तरुणीने दशरथला फसवून त्याला आपल्या जाळ्यात ओढून घेतल्याचा आरोप सुंदराने केलाय। सध्या दशरथने दुसऱ्या तरुणीसोबत लग्न केलं असून पहिल्या बायकोला सोडण्याची तो मागणी करतोय। पहिली बायको डोळ्यामध्ये अश्रू घेऊन रायबाग पोलीस ठाण्यामध्ये तिने आपली व्यथा मांडली। ಇಬ್ಬರು ಜನರು ಹೆಂಗೆ ಪರಿಚಯ ಆತ್ರದ? ನನ್ನ ಮಗುಗೆ ಹಾರ್ಟ್ ಫೇಲ್ ಆಗಿತ್ತು 5 ತಗ್ಸೋದಿತ್ತು ಅದನ್ನ ತಗ್ಸಿದ್ರು ಅವ್ರು ನಮ್ಮ ಮನೆಗೆ ಬಂದಿದ್ರು ಅವ್ರ ಮಮ್ಮಿ ಮತ್ತು ಅವರ ಮನೆಗೆ ಬಂದಿದ್ರು ನಮ್ಮ ಮನೆಗೆ ರೀ ಬಂದು ಒಂದು ದಿವ್ಸ ನೈಟ್ ಒಂದು ದಿವ್ಸ ವಸ್ತಿ ಇದ್ರು ನಮ್ಮ ಮನ್ಯಾಗ ರೀ ವಸ್ತಿ ಇದ್ಮ್ಯಾಗ ಏನಾಯ್ತು ಬನ್ನಿರಿ ಮತ್ತು ಹೆಂಗಾಯ್ತು ರೀ ತನನ ಹಾರ್ಟ್ ಫೇಲ್ ಆಗಿತ್ತು ತಗ್ಸಿದ್ರು ರೀ ತನನ ನನ್ನ ಗಂಡಗೆ ಅಣ್ಣ ಅಂತೇಳಿ ಮಾತಾಡಕತ್ತಾಳ್ರಿ ಹಂಗೆ ನಾವು ಎಲ್ಲೋ ಪರಿಚಯ ಇದ್ದಿರಬೇಕು ಅಣ್ಣ ತಂಗಿ ಅಂತೇಳಿ ನನ್ನ ಮಾತಾಡ್ತಾರಂತೆ ಗಪ್ಪಾಗಿದ್ರು ನಾವು ಅದು ಹಂಗೆ ಅವ್ರಿಗೆ ಸಂಪರ್ಕ ಜಾಸ್ತಿ ಆಕೈತಿ ರೀ ಅದು ನನಗೆ ಮೊಬೈಲ್ದಾಗ 2-3 ಸರಿ ಸಿಕ್ಕ್ರಿ ಅವ್ನು ಸಿಕ್ಕಿದ್ಮ್ಯಾಗ ನಾನು ಕೇಳೀನಿ ರೀ ಯಾಕೆ ಈಕೆ ಯಾಕೆ ನಿನ್ನ ಕೂಡ ಇರ್ತಾಳು ಫೋಟೋ ಯಾಕೆ ತಗೋತಾಳೆ ಅಂತೇಳಿ ಅವಾಗ ನಾನು ಕೂಡ ಅವ್ನು ಮಾತು ಬಿಡೋದ ನಮ್ಮ ಮನೆಗೆ ಬರೋದು ಕಮ್ಮಿ ಮಾಡೋದ ಮನೆಗೆ ಬರೋದು ಕಮ್ಮಿ ಮಾಡಕತ್ರಿ ಎದಕ್ಕೆ ಮನೆಗೆ ಬರೋದು ಕಮ್ಮಿ ಮಾಡಿದ್ರೆ ನಾನು ಕೆಲಸ ಮಾಡಿದ್ದೇನು ವಸ್ತಿ ಕೆಲ್ಸಕ್ಕೆ ಹೋಗ್ತೇನು ಕೆಲಸ ಮುಗಿದ್ಮೇಲೆ ಬರ್ತೇನಲ್ಲ ಮನೆಗೆ ನಾನು ಅವ್ನು ಕೂಡ ಜಗಳ ತೆಗಿಯಾಕತ್ತೇನೆ ರೀ ಮನೆಗೆ ಬರ್ಲಾಗನ ಅವ್ರ ಮಮ್ಮಿ ಪಾಪ ನನಗೆ ಹಂಗೆ ಹೇಳಕತ್ತಾರ ಇಲ್ಲ ಮತ್ತು ಕೆಲ್ಸಕ್ಕೆ ಹೋಗ್ತಾ ಹೋಗ್ಲಿ ಬಿಡ್ಲ ಹೋದ್ಮ್ಯಾಗ ಬರ್ತಾ ಎಷ್ಟು ದಿವಸ ಹೋಗ್ತಾನೆ ರೀ ಕೆಲ್ಸಕ್ಕೆ ತಿಂಗಳ ಒಂದು ಸರಿ ಮನೆಗೆ ಬರೋದಿಲ್ಲ ರೀ ಅವ್ನು ತಿಂಗಳು ಪೂತ ಹೊರಗೆ ಇರ್ತಾರೆ ಫೋನ್ ಹಚ್ಚಿ ಕೇಳ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾನೆ ರೀ ಮತ್ತು ನಾ 2-3 ಸರಿ ನನಗೆ ಆಕೆ ಕಡೆ ಸಿಕ್ಕಿದ್ದಾನೆ ರೀ ಅವ್ನು ಸಿಕ್ಕನ ನಾನು ಫೋನ್ ಪೊಲೀಸ್ನ ಕಂಪ್ಲೇಂಟ್ ಕೊಟ್ಟಿದ್ದಾನೆ ರೀ ಕೊಡೋಣ ನನಗೆ ಏನು ಹೇಳಿದ್ರು ಒಯ್ತಾನಂತ ಹೇಳಿದ್ರಿ ಒಯ್ತಾನಂತ ಹೇಳಿಕೇಶನ್ ಒಂದು ತಿಂಗಳು ಟೈಮ್ ಕೊಡು ಅಂತೇಳಿ ಕೇಳಿದ್ರಿ 24 ತಾರೀಕು ತನಕ 24 ತಾರೀಕಿಂದ 24 ತಾರೀಕು ತನಕ ಟೈಮ್ ಕೊಟ್ಟಿದ್ರು ಅವ್ರಿಗೆ ನಾವು ಅದಾದ್ಮೇಲೆ ಅವ್ನಿಗೆ ಫೋನ್ ಹಚ್ಚಿದ್ರಿ ಬಾ ಅಂತೇಳಿ ಅಂತ ಬರ್ತೇನಂತ ಹೇಳಿನ್ರಿ ಇಬ್ಬರು ಕೂಡ 3 ಮಂದಿ ಕೂಡ ಜನ್ಮ ಮಾಡಿದ್ರೆ ಬಾ ಇಲ್ಲದ್ರೆ ನಾನು ಕೂಡ ಬರಬೇಡ ಅಂತ ಹೇಳಿದ್ರಿ ನಾನು ರಾಯಬಾಗ್ ಪೊಲೀಸ್ನ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ರೀ ಸರ್ಗಳು ಅವನ್ನ ಮರ್ದಿಸ್ ನಿಮ್ಮ ಅತ್ತಿ ಮಾವ ನೀವು ಏನು ಅನ್ನಿಲ್ಲ ಬಂದು ಕರ್ಕೊಂಡು ಹೋಗ್ತಾನಂತ ಹೇಳ್ರಿ ಇಲ್ಲಿ ಬಂದ ಮ್ಯಾಗ ಇಲ್ಲಿ ಅತ್ತಿ ಮಾಮ ನಮ್ಮ ಅತ್ತಿ ಮಾಮ ಏನಂತಾರ್ರಿ ದುಡ್ಡು ತಿಂದ್ರನ್ನ ಆಗೋದಿತ್ಲ ಎಷ್ಟು ದಿವಸ ಹೋಗವಂದ ಇಂದಿಲ್ ನಾಳೆ ಬರತ್ತನ್ರಿ ನಮ್ಮ ಮನೆಗೆ ಎಷ್ಟು ದಿವಸ ಹೋಗವಂದ ಅಂತಾರೆ ಬರೀ ಪ್ರತಿ ಸರಿ ಕೇಳಿದಾಗ ಎಷ್ಟು ದಿವಸ ಹೋಗವಂದ ಬರ್ತಾ ಮನೆಗೆ ಬಿಡ ಎಲ್ಲಿ ಹೋಗವಂದ ರಿಜಿಸ್ಟರ್ ಮ್ಯಾರೇಜ್ ಆದ್ರೆ ನಿಮಗೆ ಗೊತ್ತಾಗಲಿಲ್ಲ ಇಲ್ಲಿ ಗೊತ್ತಾಗಿಲ್ರಿ ಸರ್ ನನಗೆ ಅವ್ನು ನಿನ್ನೆ ಫೋನ್ ಹಚ್ಚಿ ಹೇಳಿದಾಗ ನನಗೆ ಗೊತ್ತಾಗಿತ್ತು ರಿಜಿಸ್ಟರ್ ಮ್ಯಾರೇಜ್ ಆಗೈತೆ ಅಂತ ಹೇಳ್ರಿ ನಿನ್ನೆ ನನಗೆ ಅವ್ನು ಕರೆಯಕ್ಕೆ ಬರ್ತಂತೆ ಫೋನ್ ಹಚ್ಚಿದಾಗ ನಾ ಅವ್ನಿಗೆ ಫೋನ್ ಎವಿಸ್ಕೇಶನ್ ಬರ್ತೇನೆ ಅಂತ ಹೇಳೋಣ ನಮ್ಮ 3 ಮಂದಿ ಕೂಡಿ ಇರೋದ ತನನ ಯಾರ ಕೇಳೋಣ ದಶರಥ ಲಕ್ಷ್ಮೀ ಸನದಿ ಅಂತ ಹೇಳ್ತಾನೆ ರೀ ಅವ್ನು ಮತ್ತು ನಾ ಯಾರ ಕೇಳಿದ್ಗೆ ನೀನು ನಾನು ಹೆಂತಿಲ್ಲ 3 ಮಂದಿ ಕೂಡಿ ಇರೋದು ಅಂತ ಹೇಳ್ತಾರೆ ನಾ ಇದಕ್ಕೆ ಅವ್ರು ಕೊಡಂಗಿಲ್ಲ ನನಗೆ ನನ್ನ ಗಂಡು ಬೇಕ್ರಿ ನನಗೆ ನ್ಯಾಯ ಬೇಕು ಯಾರು ಕೂಡಿ ಇರೋದು ಅಂತಾರೆ ವಕೀ ನನ್ನ ಗಂಡ 3 ಮಂದಿ ಕೂಡಿ ಇರೋದು ಅಂತೇಳಿ ಅಂತಾರೆ ಅವ್ನು ನಿಮ್ಮ ಗಂಡ ಅಂತ ಹಾಂ ನನ್ನ ಗಂಡ ಅಂತಾನ್ರಿ ಹಂಗೆ ನೀ ಆಕಿ ಕೂಡ ಕೂಡಿರಕ್ಕಿದ್ದೆ ಅಂದ್ರೆ ಬಾ ಒಂದು ರೂಮ್ನಾಗ ಜನ್ಮ ಮಾಡ್ರು 3 ಮಂದಿ ಅಂತ ಹೇಳ್ತಾನೆ ರೀ ನನಗೆ संजीव बॅकुडे, KMM मराठी, रायबाग। सतत 25 वर्षांपासून अंगणवाडीतील अन्नधान्याची चोरी करणाऱ्या कार्यकर्तीला अखेर निलंबित करून महिला व बालकल्याण विभाग बेळगावने आदेश जारी केलाय। रायबाग शहरातील गैबी शेत अंगणवाडी कार्यकर्ती सतत 25 वर्षांपासून अंगणवाडीतील मुलांसाठी आलेली अंडी, गूळ, धान्य आणि पोषक अन्नपदार्थ विकून मुलांची फसवणूक करत होती। याबद्दल KMM मराठी वाहिनीने ही बातमी प्रसारित केली होती। स्थानिक रहिवासी समाजसेवक भीमा तोडकर यांनी रायबाग महिला व बालकल्याण विभागाकडे कार्यकर्त्यांविरुद्ध तक्रार दाखल केली होती। कारवाई न केल्यास अधिकाऱ्यांविरुद्ध बेळगाव उच्च अधिकाऱ्यांकडे तक्रार दाखल केल्यानंतर त्यांनी तातडीने अंगणवाडी कार्यकर्ती मुत्तव्वा करिहोळे याच्या विरोधात तपास सुरू केला।
तपास अहवाल पाहून कारणे दाखवा नोटीस जारी केल्यावरही उत्तर न दिल्यामुळे विभागाच्या अधिकाऱ्यांनी मुत्तवा करिहोळे उर्फ पुजारी हिच्यावर निलंबनाची कारवाई करून अखेर आदेश काढले आहेत. संजीव बॅकुडे, KMM मराठी, रायबाग. पुन्हा एकदा एक नजर टाकूयात आजच्या ठळक घडामोडींवर. बेळगावात वाढली घरफोड्यांची घटना. चोरीसाठी आलेल्या चोरांना शिकवला हिंडलवासियांनी धडा. शहर पोलीस आयुक्त याडा मार्टिन यांनी दिली माहिती. राज्य आर्थिकदृष्ट्या सक्षम असताना ते संकटात आणले काँग्रेसने. गुरुवारी पी राजीव यांनी सर्किट हाऊस येथे साधला पत्रकारांशी संवाद. पुढील वर्षी होणार DCC बँक निवडणूक. नवीन सदस्यांची नेमणूक झाली नसल्याने समस्या. अरभावीचे आमदार भालचंद्र जारकीहोळींनी दिली माहिती. बातमीपत्रामध्ये वेळ झाली आज इथेच थांबण्याची. तुम्ही पाहत रहा KMM मराठी. नमस्कार.